ನಮಸ್ಕಾರ ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಇವರ ಆಶ್ರಯದಲ್ಲಿ ನಡೆದಂತಹ ಒಂದು ವಿನೂತನ ಕಾರ್ಯಕ್ರಮವೇ ಚಿತ್ರದುರ್ಗದ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮ. ಕರ್ನಾಟಕದ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದು ವಿನೂತನ ಪ್ರಯೋಗಕ್ಕೆ ಹೆಜ್ಜೆ ಹಾಕಿದವರು ಇದರ ಸಂಪಾದಕರಾದಂಥ ಚಳ್ಳಕೆರೆ ಬಸವರಾಜರವರು. ಇವರು ಚಿತ್ರದುರ್ಗದಲ್ಲಿರುವಂತಹ ತೆರೆಮರೆಯ ಮತ್ತು ಪ್ರಸ್ತುತದಲ್ಲಿ ಚಾಲ್ತಿಯಲ್ಲಿರುವಂತಹ ಕವಿ ಮಿತ್ರರ ಮನದಾಳದ ಮಾತುಗಳನ್ನು ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳಬೇಕೆನ್ನುವ ಹಂಬಲದಿಂದಾಗಿ ಇತ್ತೀಚೆಗೆ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇದರಲ್ಲಿ ಸುಮಾರು 53 ಜನ ಕವಿಗಳು ತಮ್ಮ ಬಾಲ್ಯ, ಬದುಕು, ಬರಹ ಮತ್ತು ಕವನದಲ್ಲಿ ತಮ್ಮ ಆಶಯಗಳನ್ನು ನಾಡಿಗೆ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟ ಬಗೆಯನ್ನು ಪರಿಚಯ ಮಾಡಿಕೊಟ್ಟರು. ಅಂತೆಯೇ ಈ ಕಾರ್ಯಕ್ರಮದ ಒಂದು ಸವಿನೆನಪಿಗಾಗಿ ದಿನಾಂಕ 22/6/2025 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಚಿತ್ರದುರ್ಗದ IMA ಹಾಲ್ನಲ್ಲಿ ಕವಿಮಿಲನ 2025 ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಿತ್ರದುರ್ಗದ ಹೆಸರಾಂತ ಸಾಹಿತಿಗಳಾದಂತಹ ಹಿರಿಯರಾದಂತಹ ತಿಪ್ಪಣ್ಣ ಮರಿಕುಂಟೆಯವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಮೀರಾ ನಾಡಿಗ್ರವರಿಂದ ಪ್ರಾರ್ಥನಾ ಗೀತೆಯನ್ನು ಆಲಿಸಲಾಯಿತು. ವೀಣಾ ಪಾಣಿ ಇವಳೇ ವೀಣಾ ಪಾಣಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ. ಪ್ರಾರ್ಥನಾ ಗೀತೆಯನ್ನು ಆಲಿಸಿದ್ರಲ್ವಾ? ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನು, ಗಣ್ಯರನ್ನು ಮತ್ತು ಕವಿ ಮಿತ್ರರನ್ನ ಅಭಿಮಾನದಿಂದ ಸ್ವಾಗತವನ್ನು ಕೋರಿದವರು ಬಸವರಾಜ್ ಹರ್ತಿ ಎನ್ನುವ ಕವಿ ಮಿತ್ರರು. ಗುರುತಿಸಿ ಬೆಳೆಸಲು ಎಲೆಮರೆಕಾಯಿಯಂತೆ ತಾಯಿಯಂತೆ ಪೋಷಿಸಿ ಈ ಕೆಲಸ ಮಾಡಿ 50 ಕವಿಗಳ ಸಂದರ್ಶನವನ್ನು ಮುಗಿಸಿ ಅದರ ನೆನಪಿಗಾಗಿ ಈ ಕಾರ್ಯಕ್ರಮವನ್ನು ನಡೆಸಬೇಕೆಂದು ಆಲೋಚಿಸಿ ಮತ್ತು ಪ್ರಾಯೋಜಕರನ್ನು ಸಂಕರಿಸಿ ಈ ಮನಸ್ಸಿನ ಈ ಕವಿ ಮನಸ್ಸುಗಳ ಸ್ವಾಗತದ ನುಡಿಗಳನ್ನು ಆಲಿಸಿದಿರಲ್ವಾ? ಸ್ವಾಗತ ಕಾರ್ಯಕ್ರಮದಲ್ಲಿ ಬಸವರಾಜ ಹರ್ತಿಯವರು, ಅಧ್ಯಕ್ಷತೆಯನ್ನು ತಿಪ್ಪಣ್ಣ ಮರಿಕುಂಟೆಯವರು, ಉದ್ಘಾಟನೆಯನ್ನು ಲೋಕೇಶ್ ಅಗಸನಕಟ್ಟೆಯವರು, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತಿ ಇರುವಂಥ ಕಾರ್ಯಕ್ರಮದ ಸಂದರ್ಶಕರಾದ ಹುರುಳಿ ಬಸವರಾಜ್ ಮತ್ತು ಸಂಘಟಕರಾದ ಪರಮೇಶ್ವರಪ್ಪ ಕುದ್ರಿ ಮತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಚಳ್ಳಕೆರೆ ಬಸವರಾಜ್ ಅವರನ್ನು ಒಳಗೊಂಡಂತೆ ಅನೇಕ ಕವಿ ಮಿತ್ರರನ್ನು, ಪ್ರೇಕ್ಷಕರನ್ನು ಅಭಿಮಾನದಿಂದ ಸ್ವಾಗತಿಸಿದರು. ಸ್ವಾಗತದ ನುಡಿಗಳ ನಂತರ ಮುಂದಿನ ಸರದಿ ಪ್ರಾಸ್ತಾವಿಕ ನುಡಿಗಳು. ಪ್ರಾಸ್ತಾವಿಕವಾಗಿ ಈ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮದ ರೂಪರೇಷೆ, ಕನಸು ನನಸುಗಳನ್ನು ಇಲ್ಲಿಯವರೆಗೆ ಕೊಂಡೊಯ್ದ ಬಗೆಯನ್ನು ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳಲ್ಲಿ ಪಕ್ಷಿ ನೋಟದ ರೂಪದಲ್ಲಿ ಬಿತ್ತರಿಸಿದವರು ಸಂಪಾದಕರಾದಂಥ ಚಳ್ಳಕೆರೆ ಬಸವರಾಜ್ ಅವರು. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡೋದಕ್ಕೆ ಅಂದರೆ ಕವಿಕಾವ್ಯ ಪರಿಚಯ, ಕೋಟೆನಾಡಿನ ಕವಿಕಾವ್ಯ ಪರಿಚಯನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದು ಅದರಲ್ಲಿ ಇಬ್ಬರು ಅಂತ. ಅದಕ್ಕೆ ಮೊದಲನೇದಾಗಿ ನಮ್ಮ ಹುರುಳಿ ಬಸವರಾಜ್ ಮತ್ತು ಪರಮೇಶ್ವರ್ ಕುದ್ರಿ ಅವರಿಗೆ ನಾನು ನಮ್ಮ ಬಳಗದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಇದರ ಬಗ್ಗೆ ನಾನು 2 ನಿಮಿಷ ಮಾತಾಡ್ತೀನಿ. ಇದು ಈ ಕವಿಕಾವ್ಯ ಪರಿಚಯ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಇದು ಭಾಳ ಹಳೇದಿದ್ದು. ಬಹುಶಃ ನಿಮ್ಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. 89-90ನೇ ಇಸ್ವಿಯಲ್ಲಿ ನಾವೊಂದು ಪತ್ರಿಕೆ ನಡೆಸ್ತಿದ್ವಿ. ಆವಾಗಿನ ಕಾಲದಲ್ಲಿ 89-90 ವಿಮೋಚನಾ ಸಂಗತಿ ಅಂತ. ಆ ಪತ್ರಿಕೆಯಲ್ಲಿ ನಾವು ಅದು ಯಾವ ರೀತಿ ಅಂತ ಹೇಳಿದ್ರೆ ಮಹಿಳೆಯರಿಗೆ, ಕವಿಗಳಿಗೆ ಬೇರೆ ಬೇರೆ ರೀತಿಯ ಕಾಲಮ್ಗಳನ್ನು ಇಟ್ಟು ಅವಾಗಲೇ ಪಬ್ಲಿಷ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ನಮಗೆ ಈ ಕವಿಗಳದ್ದು ಕವನ ವಾಚನ, ಆ ಕವನಗಳನ್ನು ಹಾಕೋದು ನಮಗೊಂದು ಸಂಪ್ರದಾಯ ಮಾಡ್ಕೊಂಡಿದ್ವಿ ನಾವು. ಅವಾಗ ಭಾಳಷ್ಟು ಜನ ಕವಿಗಳು ಕವನವನ್ನು ಕಳಿಸೋರು. ಆ ಕವನಗಳನ್ನು ನೋಡಿ ಕೆಲವರಂತೂ ಲೆಟ್ರ್ ಬರೆದಿರೋದು ಅದ್ರ ಜೊತೆಗೆ. ಅವಾಗೆಲ್ಲ ಲೆಟ್ರ್ ಇದ್ದಿತ್ತು. ಲೆಟ್ರಲ್ಲಿ ಬರೆದು, ಸರ್ ನೀವು ಕವನ ಹಾಕ್ದಲ್ಲಿ ಇದ್ದು ನಾನು ಸತ್ತೋಗ್ಬಿಡ್ತೀನಿ ಅಂತ ಹಾಕೋದು. ಇವೆಲ್ಲ ನೋಡಿದ್ರೆ ನನಗೆ ಅನಿಸಿದ್ದೆ ಅಂತ ಹೇಳಿದ್ರೆ, ಹೊಸಬರಿಗೆ ನಾವು ಯಾಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತೇಳಿ
ಅಂತ ಅಂದ್ಕೊಂಡು ಅವತ್ತು ಭಾಳಷ್ಟು ಕವನಗಳನ್ನು ಹಾಕಿದ್ವಿ. ಬಹುತೇಕ ನಮ್ಮ ಜಿಲ್ಲೆ ಒಳಗೆ ಆಗಿನ ಕಾಲದಲ್ಲಿ ಪ್ರಕಟಗೊಂಡಂಥ ಪುಸ್ತಕಗಳಲ್ಲಿ, ಕವನ ಸಂಕಲನ ಪುಸ್ತಕಗಳಲ್ಲಿ ಬಹುತೇಕ, ಅಂದರೆ ಇವತ್ತೇನು ನಾವು ದೊಡ್ಡರಂತ ನಾವು ಕರಿತೀವೋ ಅದರೊಳಗೆ ವಿಮೋಚನಾ ಸಂಗತಿ ಅನ್ನೋ ಒಂದು ಹೆಸರು ಇದ್ದೇ ಇದೆ. ಅದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅದು ಬಂದಾದ ಮೇಲೆ ಅಂದ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ಆಮೇಲೆ ನಾವು ಬೇರೆ ಬೇರೆ ಪತ್ರಿಕೆ ನಿಲ್ಲಿಸಿದ ಕಾರಣಕ್ಕೆ, ಅನಿವಾರ್ಯ ಕಾರಣಕ್ಕೆ, ಆ ನಂತರ ನಾನು ಬೇರೆ ಬೇರೆ ಟಿ ವಿ ಚಾನಲ್ಸು ಅಂತ ಇಂಥದ್ದೆಲ್ಲ ಕೆಲಸ ಮಾಡ್ತಾ ಹೋಗ್ಬಿಟ್ಟೆ. ಅದಾದ್ಮೇಲೆ 10 ವರ್ಷಗಳಿಗೆ ಭಾಳಷ್ಟು ಜನಕ್ಕೆ ಗೊತ್ತಾಗಿರೋದೇನೆಂದರೆ ಯೂಟ್ಯೂಬ್ ಚಾನಲ್ ಐತೆ, ಇದು ಬಿಸಿ ಸುದ್ದಿ ಅಂತೇಳಿ. ಆದರೆ ಬಿಸಿ ಸುದ್ದಿ ಅನ್ನೋದು 10 ವರ್ಷದ ಕೆಳಗೆ ಪ್ರಾರಂಭಗೊಂಡ ಒಂದು ವೆಬ್ಸೈಟ್ ಅದು. ಆ ವೆಬ್ಸೈಟಿಗೆ ಮಹಿಳಾ ಲೇಖನ ಬರೆದವರು ದಯಾಪುತ್ರ ಮತ್ತು ಅಲ್ಲಿ ಅವ್ರ ಹೆಸರಿಗೆ ಮಾಡ್ತಾವ್ರು ಚಾಂದಿನಿ ಅವರು, ಇನ್ನೊಬ್ರು ಯಾರು ಮೇಡಮ್ ಬರಿತಾ ಇದ್ರು. 10 ವರ್ಷದ ಕೆಳಗೆ ನಮಗೆ ಅವಾಗ ಅಂದ್ಕೊಂಡಿದ್ದೆ ಅಂದರೆ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಏನೋ ಇದು ಮಾಡ್ಬೇಕಂತ ನಾವು ಅಂದ್ಕೊಂಡಿರಲಿಲ್ಲ. ನಾನು ಆಫೀಸ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ಕಳೆದ 1.5 ವರ್ಷದ ಕೆಳಗೆ ಗೂಗಲ್ನವರು ನನಗೆ ಬೆಂಬಲಿಸಿದ್ರು. ಆ ಕಾರಣಕ್ಕೆ ನಾನು ಆಫೀಸ್ ಮಾಡಿದೆ. ಆಫೀಸ್ ಮಾಡಿದಾಗ ನನಗೆ ಅವಾಗ ಒಂದು ಭಾಳ ಆಲೋಚನೆ ಇತ್ತು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಬೇಕು. ನಮ್ಮಲ್ಲಿ ಬಿಸಿ ಸುದ್ದಿ ಯೂಟ್ಯೂಬ್ ಚಾನಲ್ ಪ್ರಾರಂಭವಾಗಿದ್ದು ಅವಾಗ 9 ವರ್ಷ ಆಗಿತ್ತು. ನಾನು ಅವಾಗ ಮೊಬೈಲಲ್ಲಿ ಕೂತ್ಕೊಂಡು ನಾನೇ ಮಾತಾಡ್ತಿದ್ದೆ ಮನೆಗೆ, ಬೇರೆ ಬೇರೆ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ. ಯಾವಾಗ ನಾನು ಈ ಆಫೀಸ್ ಮಾಡಿದ್ನೋ ಒಂದು ದಿನ ನನಗೆ ಆ್ಯಕ್ಚುಲಿ ಇವ್ರ ಪರಿಚಯ ಇಲ್ಲ. ಪರಮೇಶ್ವರ ಕುದುರೆ ಅವರ ಹೆಸರು ಕೇಳಿದ್ದೀನಿ, ಅವ್ರ ಜೊತೆ ನಾವು 1-2 ಸತಿ ಅಡ್ಡಾಡಿದ್ವಿ ನಾವೆಲ್ಲ ಚಳ್ಳಕೆರೆ ಒಳಗೆಲ್ಲ. ಆದರೆ ಬಸವರಾಜ್ ಉರುಳಿ ಬಸವರಾಜ್ ಬಗ್ಗೆ ನನಗೇನು ಗೊತ್ತಿಲ್ಲ. ಆಮೇಲೆ ಹೆಚ್ಚು ಕಮ್ಮಿ ನಾನೆಲ್ಲ 10 ವರ್ಷಗಳಾಯ್ತೇನೋ ಬೇರೆ ಬೇರೆ ಕಾರ್ಯಕ್ರಮಗಳು ಭಾಗವಹಿಸೋದು ಇಲ್ಲ, ನಾನು ಹೋಗ್ತಾನೂ ಇಲ್ಲ ನಾನು ಆಗ್ತದೆ. ಹಂಗಾಗಿ ಏನಾಯಿತು, ಈ ಸ್ಟಾರ್ಟ್ ಮಾಡಿದಾಗ ನನಗೆ ಅನಿಸ್ತು, ಮತ್ತೆ ನಾವು ಯಾಕೆ ಕವಿ ಕಾವ್ಯ ಪರಿಚಯ ಥರದ ಯಾಕೆ ಮಾಡಬಾರ್ದು, ಹೊಸಬರಿಗೆ ಯಾಕೆ ನಾವು ಇದು ಮಾಡಬಾರ್ದು, ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತೇಳಿ ಅಂದ್ಕೊಂಡ. ಹಳಬರನ್ನ ಮತ್ತು ಹೊಸಬರನ್ನ ಇಬ್ಬರನ್ನು ಬ್ಲೆಂಡ್ ಮಾಡಿ ಒಂದು ಥರದ್ದು ಮಾಡಬೇಕಂತ ನಾನು ಮಾಡಿದೆ. ಆವಾಗ ಒಂದಿನ ಇದ್ದಕ್ಕಿದ್ದಂಗೆ ಪರಮೇಶ್ವರ್ ಕುದುರೆ ಅವ್ರು ಬಂದರು, ಅವ್ರ ಜೊತೆಗೆ ಬಸವರಾಜ ಉರುಳಿ ಬಂದರು. ಹಿಂಗೆ ಮಾತಾಡ್ತಾ ಅವ್ರು ಹಿಂಗೆ ಮಾತಾಡಿದರು. ನಾನು ಒಂದಿನ ಬಸವರಾಜ ಉರುಳಿಯವ್ರನ್ನ ಉರುಳಿ ಬಸವರಾಜನ ಕರೆದು ನಾನು ಕೇಳಿದೆ, ನೋಡಿರಿ ನಾನು ಈ ಥರದೊಂದು ಪ್ರೋಗ್ರಾಮ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ಪೂರ್ತಿ ನೀವು ಜವಾಬ್ದಾರಿ ತಗೊಂಡು ಮಾಡೋದಾದರೆ ನಾನು ಮಾಡ್ತೀನಿ, ಈ ಥರದ್ದು ಹೆಸರುಗಳ ಟೈಟ್ಲ್ ತಗೊಂಬರ್ರಿ ಅಂತ ಅಂದೆ. ಅವ್ರು ಏನೇನೋ ತಂದರು, ನಾನೇನೋ ಹೇಳಿದೆ. ಕೊನೆಗೆ ಅದು ಕೋಟೆನಾಡಿನ ಕವಿ ಕಾವ್ಯ ಪರಿಚಯ ಅನ್ನೋದು ಒಂದು ಟೈಟ್ಲು ಅದು ಬಂತದ್ದು. ಅದು ಅಲ್ಲಿ ಆಮೇಲೆ ಇನ್ನೊಂದು ಹೇಳಿದ್ದೇನೆ ಅಂತ ಹೇಳಿದ್ರೆ, ನೋಡಿ ಸರ್, ನಾನು ಮಾತ್ರ ಕೆಲಸ ಮಾಡೋದು ಅಷ್ಟೇ, ಯಾಕಂದ್ರೆ ನನಗೆ ಬೇರೆ ಬೇರೆ ವರ್ಕ್ ಇರ್ತದೆ, ಇದರ ಜವಾಬ್ದಾರಿ ನೀವು ತಗೊಳ್ಳೋದಾದರೆ ಮಾತ್ರ ನಾನು ಮಾಡೋನು. ಆಮೇಲೆ ಇದು ಒಂದು ಟೈಮ್ ಸ್ಟಾರ್ಟ್ ಮಾಡಿದ್ರೆ ಅದು ನಿಲ್ಸಕ್ಕೆ ಬರೋದಿಲ್ಲ ನೋಡಿರಿ ಅಂತ ಹೇಳಿದೆ ನಾನು. ಪಾಪ ಅವರು ಮನಸ್ಪೂರ್ವಕವಾಗಿ ಕೆಲಸ ಮಾಡ್ತಾರೆ, ಈಗಲೂ ಮಾಡ್ತಾನೆ ಇದ್ದಾರೆ. ಅದ್ರ ನಡುವೆ ಇನ್ನೂ ಒಂದೇನಂದರೆ, ನಮ್ಮ ಬರೀ ಬಿಸಿ ಸುದ್ದಿಯೊಳಗೆ ಕೋಟೆನಾಡಿನ ಕಾವ್ಯ ಪರಿಚಯ ಅಷ್ಟೇ ಅಲ್ಲ ನಾವು ಮಾಡಿರೋದು. ಕಳೆದ ಸತಿ SSLC ಮಕ್ಕಳಿಗೆ ಇಂಗ್ಲೀಷು, ಮ್ಯಾಥ್ಸು, ಸೈನ್ಸಿಗೆ ಸಂಬಂಧಪಟ್ಟಂಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ 10-15 ಎಪಿಸೋಡ್ ಮಾಡಿದ್ವಿ. ಆಮೇಲೆ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತೀನಿ, ಸೈನ್ಸ್ ಸಂಬಂಧಪಟ್ಟಂಗೆ ನಮ್ಮ HST ಸ್ವಾಮಿಯವರು ಮಾತಾಡಿದ್ರೆ, ಚಳ್ಳಕೆರೆ ಸ್ವಾಮಿಯವರು ಮಾತಾಡ್ತಾರೆ, ಆಮೇಲೆ ಪ್ರೊಫೆಸರ್ ನಟರಾಜ್ ಅವರು ಬರ್ತಾರೆ, ಬೇರೆ ಬೇರೆ ಎಲ್ಲರೂ ಕರಿತೀವಿ. ಆದರೆ ಈ ಕವಿ ಕಾವ್ಯ ಪರಿಚಯದಲ್ಲಿ ಭಾಳ ಮಜಾ ಅಂತ ಹೇಳಿದ್ರೆ, ನನಗೆ ಖುಷಿಯಾಗಿದ್ದೇನೆ ಅಂತ ಹೇಳಿದ್ರೆ, ನಾನು ನಮ್ಮ ಹಿರಿಯ ಸಾಹಿತಿಗಳು ಯಾರಿದ್ದಾರೆ, ನಮ್ಮ ದೇವರು ಮರ್ಕೊಂಡೆ ತಿಪ್ಪಣ್ಣ ಆಗಿರ್ಬೋದು, ತಾಳ್ನಿ ಶುಭದಾಯನ್ ಆಗಿರ್ಬೋದು, ಲೋಕೇಶ್ ಅಗಸಕಟ್ಟೆ ಆಗಿರ್ಬೋದು, ಚಂದ್ರಶೇಖರ್ ತಾಳ್ಳೆ ಆಗಿರ್ಬೋದು, ಅವರೆಲ್ಲರಿಗೂ ಫೋನ್ ಮಾಡಿದ್ರೆ ಒಂದು ಚೂರು ಮಾತಾಡೋದಲ್ಲೇ ಟಕ್ ಅಂತ ಬಂದಿರೋ, ಅವರಿಗೆ ಏನು ಎತ್ತತ್ತೇನಿಲ್ಲ, ಬಸಣ್ಣ ಅಷ್ಟೇ ಕರೆದಿದ್ರೆ ಬರ್ತೀವಿ ಅಂತ. ಈ ಕಾರ್ಯಕ್ರಮನ ಉದ್ಘಾಟನೆ ಅರ್ಥ ಮಾಡ್ಸೋಣ ಅಂತ ಅಂದ್ಕೊಂಡೆ ನಾನು. ಅವಾಗ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿದಾಗ ತಾಳ್ಳೆಯನ್ನು ಕರ್ಸೋಣ ಅಂತ ಹೇಳಿದೆ. ತಾಳ್ಳೆದವ್ರಿಗೆ ಕರೆಸಿದ್ವಿ, ಬಂದರು, ಭಾಳ ಚೆಂದಾಗಿ ಉದ್ಘಾಟನೆ ಮಾಡಿದ್ರು. ನಾವು ಇದನ್ನು ಕ್ಲೋಸಿಂಗ್ ಫಂಕ್ಷನ್ ಹೆಂಗೆ ಮಾಡೋದು ಅಂತ ಅಂದ್ಕೊಂಡ್ವಿ. ಕ್ಲೋಸಿಂಗ್ ಫಂಕ್ಷನ್ಗೆ ಲೋಕೇಶ್ ಅಗಸನಕಟ್ಟೆ ಅವ್ರನ್ನ ಕರೆಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದೆ ನಾನು. ಸರಿ ಅಂತಾರೆ. ನಾನು ಅವರೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ಎಲ್ಲರೂ ಕಾವ್ಯ ಬರೀತಾರೆ, ಬರೆಯೋದ್ರಲ್ಲಿ ಇನ್ನೂ ಒಂದು ಸ್ವಲ್ಪ ಪಾಲಿಶ್ಡ್ ಆಗಬೇಕು ಅನ್ನೋದು ಭಾಳ ನನಗೆ ಇಂಪಾರ್ಟೆನ್ಸ್ ಅನಿಸುತ್ತೆ. ಅಂದರೆ ಎಲ್ಲರೂ ಚೆಂದ ಬರೆದಿದ್ದಾರೆ, ಅದು ಇನ್ನೂ ಸ್ವಲ್ಪ ಪಾಲಿಶ್ ಅಂದರೆ ಹಿರಿಯ ಕವಿಗಳು ಅವರು ಅದನ್ನು ಹೇಳಿದರೆ ಭಾಳ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಇದಿತ್ತು. ಹಾಗಾಗಿ ಆ ವಿಷಯನ ಇಟ್ಕೊಂಡು ನಾನು ಲೋಕೇಶ್ ಅಗಸನಕಟ್ಟೆ ಜೊತೆಗೆ ಮಾತಾಡಿದೆ. ಸರ್, ಹಿಂಗಿದೆ, ನಮ್ಮ ಉದ್ದೇಶ ಹಿಂಗಿದೆ, ಎಲ್ಲರೂ ಚೆನ್ನಾಗೇ ಬರೀತಿದ್ದಾರೆ, ಅದೇನಂತಂದರೆ ಇನ್ನೂ ಸ್ವಲ್ಪ ಪಾಲಿಶ್ ಆದರೆ ಇನ್ನೂ ಚೆನ್ನಾಗಿದೆ. ಅಂದರೆ ಕನಿಷ್ಠ ಪಕ್ಷ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಜಿಲ್ಲೆ ಒಳಗೆ ಇನ್ನೂ ಹೆಚ್ಚು ಹೆಸರು ಬರ್ಬೋದಾದಂಥ ಸಾಹಿತಿಗಳನ್ನು
ತಯಾರು ಮಾಡಿದರೆ ಬಿಸಿ ಸುದ್ದಿಗೆ ಅದಕ್ಕೊಂದು ಹೆಸರು ಇರುತ್ತೆ ಅನ್ನೋ ಉದ್ದೇಶ ಅಷ್ಟೇ ಅಂತ ಹೇಳಿದೆ. ಅವರು ಆಯ್ತು ಬಸಣ್ಣ ಒಪ್ಕೊಂಡ್ರು. ಅವರು ಪಾಪ ಅವರು ಮಾವರಿಗೆ ಆಸ್ಪತ್ರೆಯಲ್ಲಿದ್ದಾರೆ, ಹಂಗಾಗಿ ನಾನು ಬರೋಕ್ಕಾಗಲ್ಲ ಬಸಣ್ಣ, ಬೇರೊಂದು ಒಬ್ಬರಿಗೆ ಹೇಳಿದೆ. ನಾನು ತಕ್ಷಣವೇ ಅಂದ್ಕೊಂಡಿದ್ದು ನಮ್ಮ ತಿಪ್ಪಣ್ಣ ಮಾರ್ಕುಂಟೆ ಅವರಿಗೆ. ಅವ್ರು ಫೋನ್ ಮಾಡಿದ್ರು. ನೀವು ತಿಪ್ಪಣ್ಣ ಮಾರ್ಕುಂಟೆ ಬಗ್ಗೆ ಕೆಲವರಿಗೆ ಭಾಳ ಜನಕ್ಕೆ ಗೊತ್ತಿಲ್ಲ. ಅವರು ಅತ್ಯಂತ ಸಂಭಾವನೀಯ ಒಳ್ಳೆಯ ವ್ಯಕ್ತಿತ್ವ ಉಳ್ಳಂಥವ್ರು, ಆಮೇಲೆ ಒಳ್ಳೆ ಸಾಹಿತ್ಯರು. ಮೊಟ್ಟ ಮೊದಲೇ ನಾನು ಇನ್ನು ಪತ್ರಿಕೋದ್ಯಮಕ್ಕೆ ಬರೋಕ್ಕಿಂತ ಮುಂಚೆ ಪತ್ರಿಕೋದ್ಯಮಕ್ಕೆ ಬಂದವರು, ಕಥೆಗಳನ್ನು ಬರೆದವರು, ಕವನಗಳನ್ನು ಬರೆದವರು. ಇನ್ನೂ ನಿಮ್ಗೆ ಯಾರಿಗೂ ಇಲ್ಲದೇ ಇಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಏನಂತ ಹೇಳಿದ್ರೆ, ಅವರು ಮರಕುಂಟೆ ಊರಲ್ಲಿ ಭಾರಿ ಒಂದು ಸಣ್ಣ ಹಳ್ಳಿಯಲ್ಲಿ, ಆ ಹಳ್ಳಿ ಒಳಗೆ GH ಶಿವರುದ್ರಪ್ಪರಿಂದ ಹಿಡಿದು ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲರೂ ಆ ಹಳ್ಳಿಗೆ ಬಂದೋಗಿದ್ದಾರೆ. ಅವರನ್ನು ಕರೆಸಿ ಆ ಹಳ್ಳಿಯ ಜನರ ಜೊತೆಗೆ ಸಂವಾದ ಮಾಡಿಸಿದ್ದಾರೆ. ನಾನು ಒಂದು ಸಂವಾದದಲ್ಲಿ ಭಾಗವಹಿಸಿದ್ದೆ ಆ ಟೈಮಲ್ಲಿ. ಅಂದರೆ ಆ ವ್ಯಕ್ತಿತ್ವ ಉಳ್ಳಂಥವರು. ನಾನಿದ್ದು ಸರ್ ನೀವು ಹಿಂಗಾಗ್ತಂತ ರಾತ್ರಿ ಫೋನ್ ಮಾಡಿದೆ ನಾನು ಅವರಿಗೆ. ಅವರು ಬರ್ತೀನಿ ಅಂತೇಳಿ ಅವರು ಬಂದಿದ್ದಾರೆ. ಬಹುಶಃ ಇನ್ನೇನು ಜಾಸ್ತಿ ಮಾತಾಡಿದ್ರೆ ಅಷ್ಟು ಸರಿ ಇರಲ್ಲ, ಬಟ್ ನನಗೆ ಗೊತ್ತಾಗುತ್ತೆ ಎಷ್ಟು ಮಾತಾಡಬೇಕು ಏನಂತೇಳಿ. ಓಕೆ, ಈ ಕವಿ ಕಾವ್ಯ ಪರಿಚಯವನ್ನು ನಮ್ಮ ಗೆಳೆಯರೆಲ್ಲರೂ ಹೇಳ್ತಿದ್ರು, ಸರ್ ಭಾಗ 2 ಮಾಡೋಣ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಮತ್ತು ನೀವುಗಳು ನಿಮ್ಮ ಗೊತ್ತಿರೋಂಥವ್ರಗಳ ಹೆಸರುಗಳನ್ನು ಅವರಿಗೆ ಹೇಳಿದರೆ ಅದನ್ನು ಭಾಗ 2 ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಪಡುವ. ಅದರ ನಡುವೆ ಇನ್ನೊಂದು ನನ್ನದೊಂದು ರಿಕ್ವೆಸ್ಟ್ ಇದೆ. ನಾನು ಮೊನ್ನೆ ಯೋಚನೆ ಮಾಡ್ತಾ ಇದ್ದೆ, ಏನಂತ ಹೇಳಿದ್ರೆ ನಮ್ಮಲ್ಲಿ ಬಹುತೇಕ ಹೆಣ್ಮಕ್ಳು ಬಂದಿರೋರು ಎಲ್ಲ ಹಳ್ಳಿಗಾಡಿಂದ ಬಂದಿರೋರು, ಕಷ್ಟಪಟ್ಟಿರೋರು, ಮನೆತನಗಳಿಗೆ ತುಂಬ ನೋವುಂಡವರು ಅಂಥವ್ರು, ಅಪ್ಪ ಅಮ್ಮ ಏನೋ ಸಾಕಿ ಬೆಳೆಸಿ ಇದು ಮಾಡಿರೋರು. ಇವರಲ್ಲಿ ಒಂದು ದೊಡ್ಡ ವಿಚಾರ ಇದೆ. ನಾನು ಯೂಟ್ಯೂಬ್ ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ ನಾನು. ಯಾಕಂದರೆ ನನ್ನಲ್ಲಿ ಕ್ಯಾಮ್ರಾ ಇದೆ. ಬನ್ನಿ ಕಣ್ಣನ್ IML ಸಾರಿ. ಸೊ ಅದ್ರ ಬಗ್ಗೆ ಏನಂತ ಹೇಳಿದ್ರೆ, ಒಂದು ಚಿಕ್ಕ 10ರಿಂದ 15 ನಿಮಿಷಕ್ಕಾಗಂತ ಒಂದು ಸಣ್ಣ ಸ್ಕಿಟ್ಟನ್ನು ತಯಾರು ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ದೀನಿ ನಾನು. ಅದು ನಿಮ್ಮಗಳ ಇದ್ದರೆ, ಅದು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂಥದ್ದೇ ಆಗಿದ್ದರೆ, ನಮ್ಮ ಹಳ್ಳಿಯದ್ದೇ ಆಗಿದ್ದರೆ, ಅದಕ್ಕೆ ಭಾಳ ದುಡ್ಡು ಖರ್ಚು ಮಾಡೋಂಥದ್ದು ಅವಶ್ಯಕತೆ ನನಗೇನಿಲ್ಲ. ನಾನು ಮಾಡೋದು ಇಲ್ಲ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ. ನನ್ನ ಹತ್ರ ಇರೋದು ಒಂದು ಕ್ಯಾಮ್ರಾ ಇದೆ, ಅದನ್ನು ಎಡಿಟ್ ಮಾಡೋಕ್ಕೆ ಶಕ್ತಿ ಇದೆ. ಆ ಥರದ್ದು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಸಣ್ಣ ಕಥೆಗಳನ್ನು ನನ್ನ ಇದಕ್ಕೆ ಅದು ವಾಟ್ಸಪ್ಪಿಗೆ ಕಳಿಸಿದರೆ ಅದನ್ನು ಓದಿ, ಆಮೇಲೆ ನಾನು ಬೇರೆ ಜೊತೆಗೆ ಚರ್ಚೆ ಮಾಡಿ ಅದನ್ನು ಎಷ್ಟು ಅಂದರೆ ಹಳ್ಳಿ ಒಳಗೆ ತೆಗಿಬೋದಂತ ಶೂಟಿಂಗ್ ಹೆಂಗಿರಬೇಕು ಅಂತ ಹೇಳಿದ್ರೆ, ನನಗೆ ಅನ್ಸೋದು ಏನಂತ ಹೇಳಿದ್ರೆ, ಎಲ್ಲ ಹಳ್ಳಿ ಜನನೇ ಆ್ಯಕ್ಟಿಂಗ್ ಮಾಡೋಂಥದ್ದು ಇರ್ಬೋದು ಹಳ್ಳಿ ಒಳಗೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು 86ನೇ ಇಸ್ವಿ 86 ಒಳಗೆ ನಾನು ಹಳ್ಳಿ ಒಳಗೆ ಒಂದು ಸಿನಿಮಾ ತೆಗೆದಿದ್ದೆ. ಆಗಿನ ಕಾಲದಲ್ಲಿ ಒಂದು ಹಳ್ಳಿ ಒಳಗೆ ಅಳಲು ಅಂತ ಏನೋ ತೆಗೆದು, ಅವ ನಮಗೇನು ಗೊತ್ತಿಲ್ಲ, ಸ್ಕ್ರಿಪ್ಟ್ ಗೊತ್ತಿಲ್ಲ, ಏನು 86ನೇ ಇಸ್ವಿ ಅಂದರೆ ಲೆಕ್ಕ ಹಾಕ್ಬಿಡ್ರಿ ಎಷ್ಟಿರ್ಬೋದು ಅಂತ. ಬಹುಶಃ ಇದ್ರಾಗ ಯಾರನ್ನ ಸಣ್ಣರಿದ್ದಾರೋ ಬೆಳೆದಿದ್ದಾರೋ ಎಲ್ಲ ಗೊತ್ತಿಲ್ಲ ನನಗೆ. 86 ಇಸ್ವಿ ಒಂದು ಹಳ್ಳಿ ಒಳಗೆ ಶೂಟಿಂಗ್ ಮಾಡಿದ್ವಿ. ಸ್ಕ್ರಿಪ್ಟು ನಾವೇ ಸ್ಕ್ರಿಪ್ಟ್ ತಯಾರು ಮಾಡಿದ್ವಿ, ಯಾರನ್ನ ಆ್ಯಕ್ಟಿಂಗ್ ಮಾಡ್ತಿದ್ವಿ, ಏನೇನೋ ಮಾಡಿದ್ವಿ. ಅದೆಲ್ಲ ತಲೆಕೆಟ್ಟ ಆಟಗಳು ಅವಾಗೆಲ್ಲ ಮಾಡಿದ್ವಿ ನಾವೆಲ್ಲ. ಅದಾದಮೇಲೆ ನಾನು ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡೋದಕ್ಕೆ ಅದೆಲ್ಲ ಯೂಸ್ ಆಯ್ತಲ್ರಿ, ಅದು ಬೇರೆ. ಸೊ ಇದು ನನ್ನದೊಂದು ರಿಕ್ವೆಸ್ಟ್. ನಿಮ್ಮಲ್ಲಿ ಆ ಥರದ ಆಲೋಚನೆಗಳಿದ್ದರೆ, ಕತೆ ಬರೆದ್ರೆ ಆ ಕಥೆಯನ್ನು ಒಂದು ಶೂಟ್ ಮಾಡೋದಕ್ಕೆ ನಾವು ಪ್ಲ್ಯಾನ್ ಮಾಡೋಣ. ಆಮೇಲೆ ಅದು ಕೂತ್ಕೊಂಡು ಹೆಂಗೆ ಚರ್ಚೆ ಅಂತೇಳಿ ಅದೊಂದು 10 ಥರದ್ದು ಮಾಡೋಣ, 10 ಎಪಿಸೋಡ್ ಥರ ಮಾಡುವ. ಅದು ಯೂಟ್ಯೂಬ್ ಸಿನಿಮಾ ಅಂತಲೇ ಇಡೋಣ. ಅದಕ್ಕೆ ಆ ಥರದ್ದೇನು ಹೆಸರು ಕೊಟ್ಟು ಮಾಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಮಾತುಗಳನ್ನು ಆಲಿಸಿದ್ದಕ್ಕೆ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದುವರೆಗೂ ಚಳ್ಳಕೆರೆ ಬಸವರಾಜರವರು ಪ್ರಾಸ್ತಾವಿಕ ನುಡಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಹಾಗೆಯೇ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ನ ಮುಂದಿನ ಕಾರ್ಯಯೋಜನೆಗಳ ಒಂದಷ್ಟು ಕನಸುಗಳನ್ನು ನಿಮ್ಮೊಂದಿಗೆ ಹೇಳಿಕೊಂಡಿದ್ದಾರೆ. ಇಲ್ಲಿಗೆ ಈ ಹೊತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.